ಎಲ್ಲರಿಗೂ KCT ಅಂಡ್ ನೀಟ್ ಸ್ಟೂಡೆಂಟ್ ಗೆ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ಜುಲೈ 11. ಇವತ್ತು ಏನೆಲ್ಲ ಅಪ್ಡೇಟ್ಸ್ ಅನ್ನೋ ಬದಲು ಫೀ ಸ್ಟ್ರಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾಕಂದ್ರೆ ಈ ವರ್ಷ ಏನೆಲ್ಲ ಚೇಂಜಸ್ ಆಗಿ ಬಂದಿದೆ ಅಂಡ್ ನೀವು ಅನ್ಕೊಂಡಿರ್ಕಿಂತ ಫೀಸ್ ಎಷ್ಟೆಲ್ಲ ಜಾಸ್ತಿ ಇರ್ತದ ರಿಯಾಲಿಟಿ ಹೇಳ್ತೀನಿ. ನಾನು ಡೊನೇಷನ್ ಎಲ್ಲ ಯಾವ ರೀತಿ ತಗೋತಾರೆ ನಿಮ್ಗೆ ಗೊತ್ತಿರಲ್ಲ, ಆ ರೀತಿ ಆಗಿರುತ್ತೆ. ಓಕೆ, ಈ ಸದ್ಯಕ್ಕೆ ಕೇಳೋರು ಯಾರೆಲ್ಲ ಹಂಗ ಆಗ್ಬಿಟ್ಟದೆ. ಯಾಕಂದ್ರೆ ಎಲ್ಲಾ ಕೋರ್ಸ್ ಕೂಡ ಮಾತಾಡ್ತೀನಿ, ಒಂದೇ ಕೋರ್ಸ್ ಎಲ್ಲ. ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಸದ್ಯಕ್ಕೆ ಈಗ ಇಂಜಿನಿಯರಿಂಗ್ ಬಗ್ಗೆನೇ ಫಸ್ಟ್ ಮಾತಾಡ್ತೀನಿ, ಆಮೇಲೆ ಎಲ್ಲ ಕೋರ್ಸ್ ಮಾತಾಡ್ತೀನಿ. ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರ್ ಎರಡು ಕೋರ್ಸ್ ಅಂತ ಬಿಟ್ಟಿದ್ರು. ಓಕೆ, ಈಗ ನೋಡ್ಕೊಂಡಿದ್ರೆ ನಾವು ಫೀಸ್ ಕೂಡ ನೋಡ್ಕೊಂಡಿದ್ದೀರಾ. ಇದು ಅವ್ರು ಪ್ರೊವಿಷನಲ್ ಅಂತ ಬಿಟ್ಟವ್ರೆ, ಬಟ್ ಇದೇ ಫೈನಲ್, ಮತ್ತೇನು ಕೂಡ ಚೇಂಜಸ್ ಆಗಲ್ಲ. ನಿಮ್ಗೆ ಗೊತ್ತಿದೆ ಈ ಕಡೆ ಕಾಣಿಸ್ತಕ್ಕಂಥದ್ದು ಆಲ್ಮೋಸ್ಟ್ ಅಲಾಟ್ಮೆಂಟ್ ಆಗುತ್ತೆ ಎಲ್ಲರಿಗೂ. ಏನಪ್ಪಾ ಅಂದ್ರೆ ಇಲ್ಲಿ ಅಲಾಟ್ಮೆಂಟ್ ಆಗುತ್ತೆ, ಈ ಕಡೆ ಕಾಣಿಸ್ತಿದೆ ನೋಡಿ. ಓಕೆ, ಅಂಡ್ ಅದರಲ್ಲೂ ಕೂಡ ಇಂಜಿನಿಯರಿಂಗ್ ಅಲ್ಲಿ ಅಲಾಟ್ಮೆಂಟ್ ಜಾಸ್ತಿ ಆಗೋದು ಇಲ್ಲಿ ಕಾಣಿಸ್ತಿದೆ ನೋಡಿ. 1 ಲಕ್ಷ ಕಾಣಿಸ್ತಿರೋದು 1,20,000, 1,30,000 ಅಂತಂದು. ನಿಮ್ಗೆ SNG ಕೂಡ ಸಿಕ್ಕಂತೂ ಸೇಫೆಸ್ಟ್ 33,000 ಅಥವಾ 33,000, 35,000 ಒಳಗಡೆ ಫೀಸ್ ಇರುತ್ತೆ. ಆಯ್ತಾ, ಅಷ್ಟೇ ಸೇಫೆಸ್ಟ್. ಮ್ಯಾಕ್ಸಿಮಮ್ ಅಂದ್ರೂ ಕೂಡ ಇನ್ನು ಕೂಡ 50,000 ಹೋಗು ತಗೊಂತಾರ. ಇದು ಸೇಫೆಸ್ಟ್. ಬಟ್ ಇಲ್ಲಿ ಏನ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಅನ್ಎಡೆಡ್ ಒಳಗಡೆ ಇಂಜಿನಿಯರಿಂಗ್ ಒಳಗಡೆ 1,20,000 ಫೀಸ್ ಕೂಡ ಕಾಣಿಸ್ತಿದೆ, 1,30,000 ಕೂಡ ಕಾಣಿಸ್ತಿದೆ. ಆಯ್ತಾ, ಇಲ್ಲಿ ಈ ಗಾಳಿ ಬಗ್ಗೆ ಎಲ್ಲರೂ ಕೂಡ ಎಕ್ಸ್ಪ್ಲೇನ್ ಮಾಡಿದಾರ. ಇದಕ್ಕಿಂತ ಹೆಚ್ಚಿಗೆ ತಗೊಳ್ತಾರ ಅಂತಂದ್ರೆ ಖಂಡಿತ ಅವ್ರು ಕೂಡ ತಗೊಂತಾರೆ, ಅವ್ರು ತಗೊಳ್ತಾರೆ. ಆಯ್ತಾ, ಎಷ್ಟು ತಗೊಳ್ತಾರೆ ಅಂತಂದ್ರೆ ಅವರೇ ಮೆನ್ಷನ್ ಮಾಡಿಬಿಟ್ಟವ್ರೆ. ಓಕೆ, ಏನಂತಂದ್ರೆ ಮ್ಯಾಕ್ಸಿಮಮ್ ಎಷ್ಟು ತಗೋರಿ ಇದಕ್ಕಿಂತ ಹೆಚ್ಚು ಅಂತಂದ್ರೆ ಇಲ್ಲಿ 3 ಪಾಯಿಂಟ್ ಕೊಟ್ಟವ್ರು ನೋಡೋಳಗೆ. ನೀವು ಆರ್ಕಿಟೆಕ್ಚರ್ ಏನಾದ್ರು ಸೀಟ್ ಸಿಕ್ಕ್ರೆ ಅಪಾರ್ಟ್ ಬಂದ ಫೀಸ್ ಎಷ್ಟಂದ್ರೆ 750 ರೂಪಾಯಿ ಅಷ್ಟೇ ಎಕ್ಸ್ಟ್ರಾ ತಗೋರಂತಂದು. ಅಂದ್ರೆ ಆರ್ಕಿಟೆಕ್ಚರ್ ಜಾಸ್ತಿ ತಗೊಳ್ಳೋ ಅಂತ ಗೊತ್ತಾಯ್ತು. ಬಟ್ ಇಂಜಿನಿಯರಿಂಗ್ ಯಾವ ರೀತಿ ಇದೆ ನೋಡಿ. ಇನ್ ಕೇಸ್ ಏಡೆಡ್ ಮತ್ತೆ ಗೌರ್ಮೆಂಟ್ ಕಾಲೇಜ್ ಅಂತಂದ್ರೆ 10,590 ರೂಪಾಯಿ ತಗೊಳ್ಳಿ ಹೆಚ್ಚಿಗೆ ಅಂತಂದು ಕೊಟ್ಟವ್ರೆ. ಆಯ್ತಾ, ಅಂದ್ರೆ ಇನ್ ಕೇಸ್ ತಗೊಂಡ್ರೆ ಅಷ್ಟು ತಗೋರಿ ಅಂತಂದು. ಅಂದ್ರೆ ಗೌರ್ಮೆಂಟ್ ಅಂಡ್ ಏಡೆಡ್. ಬಟ್ ಅನ್ಎಡೆಡ್ ಜಾಸ್ತಿ ಹಾಕಿದ್ರೆ 90% ಕಾಲೇಜಸ್ ಸೀಟ್ಗಳು ಇರೋದು ಅನ್ಎಡೆಡ್. ಹಂಗಾಗಿ 20,000 ಮೆನ್ಷನ್ ಮಾಡೋರೆ. ಅಂದ್ರೆ 1,30,000 ಜೊತೆಗೆ, ಓಕೆ, 1,30,000 ಜೊತೆಗೆ ಪ್ಲಸ್ 20,000 ಯಾರು ಮಾಡ್ಕೊಳ್ಬೇಕು. ಯಾರು 20,000 ಹೆಚ್ಚಾಗಿ ಮ್ಯಾಕ್ಸಿಮಮ್ ತಗೊಳ್ತಾರೆ, ಯಾರಿಗೆ ಕಡಿಮೆ ತಗೊಂಡ್ರೆ ಎಲ್ಲರೂ ಕೂಡ 20,000 ತಗೊಂತಾರೆ. ಅಂದ್ರೆ ನಿಮ್ ಫೀಸ್ 1,50,000 ಕೂಡ ಆಗಿ ಹೋಯ್ತು. ಓಕೆ, ಅಂದ್ರೆ ಬರ್ತಾ ಹೆಂಗ್ ಇನ್ಕ್ರೀಸ್ ಆಗ್ತಿದೆ ನೋಡಿ. ಇದೇ ಫೀಸು 3 ಇಯರ್ಸ್ ಬೇಕು 98,000 ಇತ್ತು, ಪ್ಲಸ್ ಮ್ಯಾಕ್ಸಿಮಮ್ 20,000 ತಗೊಳ್ಳಂತಿದ್ರು. ಆಮೇಲೆ 1,10,000 ಮಾಡಿದ್ರು ಅಂಡ್ ಈಗ 1,00,000 ಆಳೆ 20,000, 30,000 ಮಾಡಿದ್ದಾರೆ. ಅಂದ್ರೆ ವರ್ಷ ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಿದ್ರು. ಅಂಡ್ ಅದ್ರ ಇನ್ನೊಂದು ಗುಡ್ ನ್ಯೂಸ್ ನಿಮ್ಗೆ, 45% ಏನು ಕಡೆಯಿಂದ ಅಲಾಟ್ಮೆಂಟ್ ಆಗ್ತಿತ್ತು, ಈಗ 50% ಆಗಿದೆ. ಬಟ್ 1,50,000 ವರ್ತ್ ಅಂತಂದ್ರೆ ಖಂಡಿತ ವರ್ತ್. ಯಾಕಂದ್ರೆ ಇದೇ ನೀವು ಮ್ಯಾನೇಜ್ಮೆಂಟ್ ಸೀಟ್ ತಗೊಂತಂದ್ರೆ 3 ಲಕ್ಷ 4 ಲಕ್ಷ ಎಲ್ಲ ಕಡೆ ಕೊಡ್ತೀರಾ. ಬಟ್ ನೀವು ಸಿವಿಲ್ ಅದೇ ನೋಡಿ, ಕೇತ್ರು ಏನಾದ್ರು ನಿಮ್ ಸೀಟ್ ಸಿಕ್ಕ್ರೆ ಸಿವಿಲ್ ಮೇಕ್ ಎಲ್ಲಾನು ಕೂಡ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಸೀಟ್ 80,000, 90,000 ಫೀಸ್ ಇದೆ. ಬಟ್ ಕೇತ್ರು ಅಂತಂದ್ರೆ 1,20,000, 30,000 ಇದೆ. ನೋಡ್ಕೊಂಡು ನೀವು ಎಲ್ಲಾನು ಕೂಡ ಅಪ್ಲೈ ಮಾಡ್ಕೋರಿ. ಆಪ್ಷನ್ ಒಳಗಡೆ ಇರೋದು ಇದಕ್ಕೆ. ಆಯ್ತಾ, ಅದಕ್ಕೆ ಫೀ ಸ್ಟ್ರಕ್ಚರ್ ಬರೋರ್ಗು ಅಂಡ್ ಸೀಟ್ ಮೆಟ್ರಿಕ್ಸ್ ಬರೋರ್ಗು ವೇಟ್ ಮಾಡ್ರಿ ಅಂತ ಹೇಳೋದು ಇದಕ್ಕೆ ನೋಡಿ. ಅದೇ ಇದೇ ಸಿವಿಲ್ ನೀವು ಡೈರೆಕ್ಟ್ ಎಲ್ಲಾದ್ರೂ ಹೋಗಿ ಚೆನ್ನಾಗಿರೋ ಕಾಲೇಜ್ ಅಡ್ಮಿಷನ್ ತಗೊಂಡು ಕೂಡ 1 ಲಕ್ಷದ ಒಳಗಡೆ ಫೀಸ್ ಆಗುತ್ತೆ. ಆಯ್ತಾ, ಬಟ್ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ನೀವು ಸೀಟ್ ಸಿಕ್ಕರೆ 1,20,000, 1,30,000 ಸಿಗುತ್ತೆ ನಿಮಗೆ. ನೋಡ್ಕೋರಿ ಅಂತ ಹೇಳೋದು ಇದಕ್ಕೆ. ಆಯ್ತಾ, ನೆಕ್ಸ್ಟ್ ಇದು ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಫೀಸ್ಗಿಂತ 20,000 ಹೆಚ್ಚಿಗೆ ಮಾಡ್ಕೊಳ್ಳಿ. ಈಗ ಎಲ್ಲರೂ ಕೂಡ ನೋಡ್ಕೊಂಡಿದ್ರಲ್ಲ, ಇದಕ್ಕಿಂತಲೂ ಈಗ ಗೌರ್ಮೆಂಟ್ ಕಾಲೇಜ್ ಸಿಕ್ಕರು ಅಷ್ಟೇ 47,000 ಇದೆ, ಈಗ 29,000 ಅಂತ ಏನ್ ಕಾಣಿಸ್ತದೆ. ಇದಕ್ಕಿಂತ ಏನಪ್ಪಾ ಅಂದ್ರೆ 20,000 ಜಾಸ್ತಿ ಹೆಚ್ಚಿಗೆ ಮಾಡ್ಕೋರಿ ಅಂತ ಅಷ್ಟೇ. ಆಯ್ತು, ಇಲ್ಲಿ ನಿಮ್ಗೆ ಸಿವಿಲ್ ಕಾಣಿಸ್ತಿದೆ. ಸಿವಿಲ್ ಬರೀ ಕೇವಲ 30,000 ಕೊಟ್ಟವ್ರೆ. ಇದೊಂದು ಗುಡ್ ನ್ಯೂಸ್. ಓಕೆ, ಅದು ಗೌರ್ಮೆಂಟ್ ಕಾಲೇಜ್ ಒಳಗಡೆ. ಬಟ್ ಪ್ರೈವೇಟ್ ಕಾಲೇಜ್ ಒಳಗಡೆ ಏನು ಕೂಡ ಕಡಿಮೆ ಮಾಡ್ತಿಲ್ಲ. ಸರಿ, ಅಂಡ್ ಇದಾದ ನಂತರ ಕೆಲವೊಂದಿಷ್ಟು ಬೇರೆ ಬೇರೆ ಕೋರ್ಸ್ ಬಗ್ಗೆ ಕೂಡ ಮಾತಾಡಿದ್ರೆ ಇಲ್ಲಿ ಮೇಲ್ಗಡೆ ಒಂದು ನರ್ಸಿಂಗ್ ಕಾಣಿಸ್ತದ. ಓಕೆ, ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡೋಣ ಅಂತ. ನರ್ಸಿಂಗ್ ಹುಡುಗರು ಯಾಕಂದ್ರೆ ಬಹಳಷ್ಟು 30,000-40,000 ಸೀಟ್ಗಳಿದಾವೆ. ಇಲ್ಲಿ ಏನು ಕೂಡ ಫೀಸ್ದು ಹೋದ ವರ್ಷದ್ದು ಈ ವರ್ಷದ್ದು ಸೇಮೇ ಇದೆ, ಅದೇ ನೋಟಿಫಿಕೇಶನ್ ಇದೆ. ಬಟ್ ಡೇಟ್ ಚೇಂಜ್ ಮಾಡೋರೆ. ಆಯ್ತು, ಇಲ್ಲಿ 4 ತರ ಫೀಸ್ ಕೊಟ್ಟಾರೆ. ಒಂದು ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ 100 ಸೀಟ್ಸ್ ಏನಾದ್ರು ಪರ್ಸೆಂಟ್ ಫೀಡ್ ಬೈ ಕೆ. ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಅಲ್ಲಿ 100 ಸೀಟ್ ಅಂತಂದ್ರೆ 100 ಸೀಟು ಕೂಡ ಕೆ ತ್ರೂ ಅಲಾಟ್ಮೆಂಟ್ ಆಗುತ್ತೆ. ಅದಕ್ಕೆಲ್ಲೂ ಕೂಡ ಫೀಸ್ 10,000 ಅಂತ ಮೆನ್ಷನ್ ಮಾಡೋರೆ. ಹೇಳ್ತೀನಿ, ವೇಟ್ ಮಾಡಿ. ಆಯ್ತಾ, ಅಂಡ್ ಅದೇ ರೀತಿಯಾಗಿ 20% ಅಂತಂದ್ರೆ 100 ಸೀಟ್ ಇದೆ ಅಂತಂದ್ರೆ 20 ಸೀಟ್ಗಳು ಕೆ ತ್ರೂ ಅಲಾಟ್ಮೆಂಟ್ ಆಗಬೇಕು. ಅಂದ್ರೆ 50 ಸೀಟ್ ಇದೆ ಅಂತಂದ್ರೆ 10 ಸೀಟ್ಗಳು ಕೆ ತ್ರೂ ಅಲಾಟ್ಮೆಂಟ್ ಆಗುತ್ತೆ. ಅಂದ್ರೆ ಅದು ಗೌರ್ಮೆಂಟ್ ಸೀಟ್. ಅವು ಪ್ರೈವೇಟ್ ಕಾಲೇಜ್ ಒಳಗಡೆ ಗೌರ್ಮೆಂಟ್ ಸೀಟ್ 20%. ಅದು ಕೂಡ ನೋಡಿ ಎಷ್ಟು 10,000 ರೂಪಾಯಿ ಮೆನ್ಷನ್ ಮಾಡೋರೆ. ವೇಟ್ ಮಾಡಿ, ರಿಯಾಲಿಟಿ ಹೇಳ್ತದೆ. ಆಮೇಲೆ ಹೇಳ್ತೀನಿ. ಮ್ಯಾನೇಜ್ಮೆಂಟ್ ಸೀಟ್ ಕೂಡ ನೋಡಿ, ಮ್ಯಾನೇಜ್ಮೆಂಟ್ ಕ್ವಾರ್ಟರ್ ಟು ಬಿ ಫಿಲ್ಡ್ ಬೇಕೆ ನೋಡಿ. 100 ಸೀಟ್ ಇದೆ ಅಂತಂದ್ರೆ ನೋಡಿ, 100 ಸೀಟ್ ಇದೆ ಅಂತಂದ್ರೆ 20% ಗೌರ್ಮೆಂಟ್ ಸೀಟ್ ಅಂಡ್ ಇನ್ನೂ 60% ಮ್ಯಾನೇಜ್ಮೆಂಟ್ ಸೀಟ್, ಮತ್ತೆ 23% ಏನ್ ಮಾಡ್ತಾರೆ ಅಂತಂದ್ರೆ ಅದು ಮ್ಯಾನೇಜ್ಮೆಂಟ್ ಅಂತ ಬಿಡ್ತಾರೆ. ಯಾವುದೇ ರೀತಿ ಕೇತ್ರು ಫಿಲ್ ಆಗಲ್ಲ. ಆಯ್ತಾ, ಇನ್ ಕೇಸ್ ನೋಡಿ ಅದನ್ನು ಇದ್ರಲ್ಲಿ ಏನ್ ವೇರಿಯೇಷನ್ ಮಾಡೋರು, ಯಾಕೆ ಕೊಡಕ್ ಹೋಗಿದ್ರು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಎಲ್ಲರೂ ಕೂಡ ಸೇಮ್ ಇದೆ. 1 ಲಕ್ಷ ಇನ್ ಕೇಸ್ ನಮ್ಮ ಕರ್ನಾಟಕದವ್ರು ಆಯ್ತು 1 ಲಕ್ಷ, ಔಟ್ ಆಫ್ ಕರ್ನಾಟಕ ಆಯ್ತು 1,40,000.
ಮತ್ತೆ ಇದು ಅದಕ್ಕೆ ಮಾಡ್ಬೇಕು ಇದನ್ನೆಲ್ಲ. ಓಕೆ, ಇದು ಸುಮ್ಮನೆ ಏನಂತಂದ್ರೆ ಬಕ್ರ ಮಾಡ್ಲಿಕ್ಕೆ, ಜನನ ಬಕ್ರ ಮಾಡ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರ ಅನ್ನಕ್ಕೆ ಇದೇ ಸಾಕ್ಷಿ ನೋಡಿ. ಈಗ ಮ್ಯಾನೇಜ್ಮೆಂಟ್ ಕೇತ್ರು ಅಲಾಟ್ಮೆಂಟ್ ಆದ್ರೂ 1 ಲಕ್ಷ ರೂಪಾಯಿ ಕಟ್ಟಬೇಕು ನಮ್ಮ ಕರ್ನಾಟಕದವರು. ಡೈರೆಕ್ಟ್ ಅಡ್ಮಿಷನ್ ಆದ್ರೂ ಕೂಡ 1 ಲಕ್ಷ ಕಟ್ಟಬೇಕು. ಓಕೆ, ನೀವು ನಾನ್ ಕನ್ನಡಿಗ ಆದ್ರೂ ಕೂಡ ಅಷ್ಟೇ, ನೀವು ಕೇತ್ರ ಅಲಾಟ್ಮೆಂಟ್ ಆದ್ರೂ ಕೂಡ 1 ಲಕ್ಷ ಕಟ್ಟಬೇಕು, 1,40,000 ಕಟ್ಟಬೇಕು. ಡೈರೆಕ್ಟ್ ಅಡ್ಮಿಷನ್ ಆದ್ರೂ ಕೂಡ ಆಲ್ಮೋಸ್ಟ್ ಅಷ್ಟೇ ಬರ್ತದೆ, ಏನು ಕೂಡ ಚೇಂಜಸ್ ಇರಲ್ಲ. ಬಟ್ ಏನಂತಂದ್ರೆ ಇದು ಗೌರ್ಮೆಂಟ್ ಸೀಟ್ ಅಂತ ಏನ್ ಕನ್ಸಿಡರ್ ಆಗಲ್ಲ, ಓಪಿಎನ್ ಸೀಟ್ ಅಂತಾನೆ ಕನ್ಸಿಡರ್ ಆಗುತ್ತೆ, ಮ್ಯಾನೇಜ್ಮೆಂಟ್ ಸೀಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಆಯ್ತಾ, ಯಾಕೆ ಇದನ್ನ ಕೊಡ್ಲಿಕ್ಕೆ ಹೋದ್ರು ಹುಡುಗ ಮನುಷ್ಯ. ಈಗ ನಮ್ಮ ಸ್ಟೂಡೆಂಟ್ ಇದ್ದು ಫ್ರೆಂಡ್ಸ್ ಗೊತ್ತಿರಲ್ಲ ಜಿಜಿ ಸೀಟ್ ಮತ್ತೆ ಜಿಪಿ ಸೀಟ್ ಅಂತ ಗೊತ್ತಿರಲ್ಲ. ಜಿಪಿ ಸೀಟ್ ಹಾಕ್ಬಿಟ್ರೆ ಇದು ಸಿಕ್ಬಿಡುತ್ತೆ, ಜಿಜಿ ಸೀಟ್ ಎಲ್ಲ ಕಡಿಮೆ ಆಗುತ್ತೆ ಅಂತಂದು ಆ ತರ ಜನನ ಬಕ್ರ ಮಾಡ್ತಾರೆ. ಕಳೆದ 3 years ಕೂಡ ನಡೀತಾ ಇದೆ, ಇರ್ಲಿ. ಓಕೆ, ಈಗ ನಾನೀಗ ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಇದು ನಿಮ್ಗೆ ಬಿಟ್ಟಿರೋದು. ಇನ್ ಕೇಸ್ ಒಳ್ಳೆ ಕಾಲೇಜ್ ಡೈರೆಕ್ಟ್ ಅಡ್ಮಿಷನ್ ಆದ್ರೂ ಕೂಡ 70,000 ರಿಂದ 80,000 ಒಳಗಡೆ ಫೀಸು ಕೂಡ ಇರ್ತವೆ, ಹಂಗೂ ಕೂಡ ಅಡ್ಮಿಷನ್ ಆಗಬಹುದು. ಕೇತ್ರ ಜಿಪಿ ಸೀಟ್ ತಗೊಳ್ಳೋ ಬದಲು ಡೈರೆಕ್ಟ್ ಅಡ್ಮಿಷನ್ ಆದ್ರೂ ಕೂಡ 80,000 ರೂಪಾಯಿ ಒಳಗೆ ಸೀಟ್ ಕೊಡ್ತಾರೆ, ಎಷ್ಟೋ ಕಾಲೇಜಸ್ ಇದಾವೆ. ಓಕೆ, ಈಗ ಗವರ್ನಮೆಂಟ್ ಸೀಟ್ ಇನ್ 100% ಕೂಡ ಸೀಟ್ ಕೇತ್ರ ಫಿಲ್ ಆಗ್ತಲ್ವ 10,000 ಇದೆ. ಇದು ಮಾತ್ರ ಆಲ್ಮೋಸ್ಟ್ ಇದು ನಿಯರೆಸ್ಟ್ ಫೀಸ್, ಇದು 10,000 ರಿಂದ 20,000 ಆಗುತ್ತೆ. ರಿಯಾಲಿಟಿ ನಾ ಹೇಳೋದು ಡೊನೇಷನ್ ಎಲ್ಲ ಬಂತು ಮ್ಯಾಕ್ಸಿಮಮ್ 20,000 ತಗೊಂತಾರೆ. ಇಲ್ಲಿ ಏನು ಕೂಡ ನಿಮ್ಗೆ ಮೋಸ ಆಗಲ್ಲ. ಎಲ್ಲಿ ಮೋಸ ಆಗುತ್ತಂದ್ರೆ ಇಲ್ಲಿ ಕಾಣಿಸ್ತಿದೆ, ಇನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ರೂಲ್ಸ್ ತರೋರು ಯಾರಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ 20% ಸೀಟ್ ಗವರ್ನಮೆಂಟ್ ಥ್ರೂ ಆಗ್ತದಂದ್ರೆ ಅಂದ್ರೆ ಕೇತ್ರ ಆಗುತ್ತಂತಂದ್ರೆ 10,000 ಮೆನ್ಷನ್ ಮಾಡೋರೆ, ತಗೊಳ್ಳಿ ಇನ್ನೊಂದು 10,000 ತಗೊಳ್ಳಿ, 20,000 ತಗೊಳ್ಳಿ ಮ್ಯಾಕ್ಸಿಮಮ್. ಬಟ್ ಏನಾಗ್ತಿದೆ ಅಂತಂದ್ರೆ 40,000, 50,000, ಸಮ್ಟೈಮ್ 60,000 ಕೂಡ ತಗೊಂತಾರೆ. ಗವರ್ನಮೆಂಟ್ ಸೀಟ್ ತಗೊಳಕ್ಕೆ ನಾವ್ಯಾಕೆ ಕೇತ್ರ ಪಾರ್ಟಿಸಿಪೇಟ್ ಮಾಡ್ಬೇಕ್ರಿ? 60,000 ಕೊಡಗಿದೆ, ಡೈರೆಕ್ಟ್ ಆಗಿ ಇನ್ನೊಂದು 10,000 ಕೊಟ್ರೆ ಎಲ್ಲ KCT ಎಕ್ಸಾಮೇ ಬರೆಯಬೇಕಿದ್ದಲ್ಲ, ಹಂಗೆ ಹೋಗೋದಿತ್ತಲ್ವ, ಹೌದಲ್ವಾ? ಸೊ ನೋಡಿ ಹಿಂಗೆಲ್ಲ ಇದೆ. ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ರಿಯಾಲಿಟಿ ಫೀಸ್ ಅಲ್ಲ ಇದು, ಎರಡನೇದು. ಓಕೆ, ನಿಮ್ಗೆ ಇನ್ನೂ ಕೂಡ ತಗೊಂತಾರೆ 30,000 ರಿಂದ 60,000 ರೂಪಾಯಿ ಫೀಸ್ ಬರ್ದಿಟ್ಕೋರಿ ಎಲ್ಲಾದ್ರು, ಆಯ್ತಾ? ಯಾಕಂದ್ರೆ ನೀವು ಅನ್ಕೊಂಡಿರ್ತಾರ 10,000 ಮೆನ್ಷನ್ ಆಗಿದೆ 10,000 ತಗೊಂತಾರ ಅಂತಂದು, ಅಲ್ಲಿ ಹೋಗಿದ ಮೇಲೆ ನಿಮ್ಗೆ ರಿಯಾಲಿಟಿನೇ ಚೇಂಜಸ್ ಆಗುತ್ತೆ. ಓಕೆ, ಅಂಡ್ ಅದೇ ರೀತಿಯಾಗಿ ಬೇರೆ ಬೇರೆನೂ ಕೂಡ ಕೊಟ್ಟವ್ರೆ, ಇನ್ನೂ ಕೂಡ ಡೀಟೇಲ್ಡ್ ಆಗಿ ಬೇಕಾದ್ರೆ ಓದ್ತಾರೆ ಅಂದ್ರೆ ಓದ್ಕೋಬಹುದು. ಇದೇನಪ್ಪ ಅಂದ್ರೆ ಆಯುಷ್ ವೈದ್ಯಕೀಯ ವಿಶ್ವವಿದ್ಯಾಲಯ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ನ ಪರಿಷ್ಕೃತ ಅಂದ್ರೆ ನಮ್ಮ UG ಮತ್ತು PGದು ಇಷ್ಟೇ ಇದೆ ನೋಡಿ. ಟ್ಯೂಷನ್ ಫೀಸು, RJS ಫಸ್ಟ್ ಇಯರ್ ಓನ್ಲಿ ಅಂಡ್ ಅಡ್ಮಿಷನ್ ಫೀಸು, ಸ್ಪೋರ್ಟ್ಸ್ ಅದು ಇದು ಅಂತಂದು ಎಲ್ಲಾನು ಕೂಡ ಕೊಟ್ಬಿಟ್ಟು 30,335 ಮಾಡೋರೆ. PGದು ಬಿಡಿ, ನಾವು ಇದನ್ನಷ್ಟೇ ಮಾತಾಡೋಣ ಈ ಸದ್ಯಕ್ಕೆ. ಅಂದ್ರೆ UG ಸ್ಟೂಡೆಂಟ್ ಇಷ್ಟು ಫೀಸ್ ಇರುತ್ತೆ ಅಂಡ್ ಇದ್ರ ಜೊತೆಗೆ ಸ್ವಲ್ಪ ತಗೋತಾರೆ, ಅವರು ಕೂಡ ತಗೊಳ್ತಾರೆ, ಎಲ್ಲರೂ ಅವರೇ. ಓಕೆ, ಸೊ ಇದ್ರ ಜೊತೆಗೆ ಏನಿದೆ ಸ್ವಲ್ಪ ಒಂದು 10,000 ರಿಂದ 20,000 ಹೆಚ್ಚಿಗೆ ಇಟ್ಕೊಂಡಿರಿ, ಆಯ್ತಾ? ಅಂಡ್ ಸೇಮ್ ಆಸ್ ಯೂಶುವಲ್ ಇದನ್ನು ಕೂಡ ಕೊಟ್ಟವ್ರೆ. ಎಲ್ಲಾನು ಕೂಡ ಸ್ಕ್ರಾಲ್ ಮಾಡಿ ಏನ್ ಇಲ್ಲಿ ಕೊಟ್ಟಿರ್ತಾರ ನೋಡಿ ಅದಕ್ಕಿಂತ ಒಂದು 10-20,000 ಜಾಸ್ತಿ ಮಾಡ್ಕೊಂಡು ಹೋಗಿರಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ಅಷ್ಟೇ, ಮತ್ತೇನೆಲ್ಲ ಆಯ್ತಲ್ಲ ಇಷ್ಟೇ ಕೋರ್ಸಸ್. ಈಗ ಕೆಲವಷ್ಟು BPT ಕೂಡ 8,250 ತೋರ್ತಾ ಇತ್ತು. ನೀವು ಕೂಡ ಒಂದು 20,000 ರಿಂದ 30,000 ಕೂಡ ಇಟ್ಕೊಂಡು ಹೋಗಿರಿ. ನೀವು ಅನ್ಕೊಂಡಿರ್ತಕ್ಕಂಥ ಫೀಸ್ ಜಾಸ್ತಿ ಇರ್ತದೆ. ಅಂದ್ರೆ ಇವತ್ತು ನೀವು 10,000 ಅಂತ ಮೆನ್ಷನ್ ಮಾಡೋರು ಅಂತಂದ್ರೆ ಅದಕ್ಕಿಂತ 20,000 30,000 ಜಾಸ್ತಿ ತಗೊಂತಾರೆ. ನಿಮ್ಗೆ ಫೀಸ್ ಎಷ್ಟು ಮೆನ್ಷನ್ ಇದೆಯೋ ಅದಕ್ಕಿಂತ ಜಾಸ್ತಿ ತಗೊಂತಾರೆ. ಯಾಕಂದ್ರೆ ಅದನ್ನ ಸ್ಟ್ರಿಕ್ಟ್ ರೂಲ್ಸ್ ಇನ್ನೂ ಕೂಡ ಯಾರು ತಗೊಂಡ್ಬರ್ತಾ ಇಲ್ಲ. ಯಾಕಂದ್ರೆ ಕೇತ್ರ ಅಲಾಟ್ಮೆಂಟ್ ಆಗಿರತಕ್ಕಂಥ ಸೀಟ್, ಯಾಕಂದ್ರೆ ಎಲ್ಲ ಹುಡುಗರು ಕೂಡ ಕೇತ್ರ ಅಲಾಟ್ಮೆಂಟ್ ಆಗ್ಲಿ ಅಂತಾನೆ KCT ಎಕ್ಸಾಮ್ ಬರ್ದಿರ್ತಾರೆ. ಬಟ್ ಅದನ್ನು ಕೂಡ ಕೇಳೋರಿಲ್ದಂಗೆ ಆಗಿ ಡೊನೇಷನ್ ಅಂತ ಸಿಕ್ಕಾಬಿಟ್ಟೆ ತಗೊಳ್ತದ. ಅಂದ್ರೆ 10,000 ಇರೋದು 30,000 ರಿಂದ 50,000 ಅಂತಂದ್ರೆ ಅರ್ಥ ಮಾಡ್ಕೊರಿ ನೀವೇ. ಈಗ 1 ಲಕ್ಷ ಇದಾವ 30,000 ಸೀಟ್ ಸಿಕ್ಕರೆ 1,50,000 ತಗೊಂತಾರಲ್ಲ, ಇನ್ನೂ 1,60,000 ಕೂಡ ತಗೊಂತಾರೆ. 20,000 ಅಂತ ಅಷ್ಟೇ ಮೆನ್ಷನ್ ಮಾಡಿದ್ರೆ 30,000 ಕೂಡ ತಗೊಂತಾರೆ. ಯಾಕಂದ್ರೆ ಆ ರೀತಿ ಆಗ್ಬಿಟ್ಟಿದೆ, ನೀವು ಬೇಡ ಅಂದ್ರೆ ಬಿಟ್ಟು ಹೋಗೋ ಅನ್ನೋಂಗೆ ಆಗ್ಬಿಡೋದು ಎಲ್ಲರಿಗೂ. ಓಕೆ, ಬಟ್ ಈಗ ಮ್ಯಾನೇಜ್ಮೆಂಟ್ ಸೀಟ್ ಹೋಯ್ತಂದ್ರೆ ನಿಮ್ಗೆ ಗೊತ್ತಿದೆ 3 ಲಕ್ಷ ಮೇಲೆ ಹೋಗುತ್ತಂತ ಇನ್ನೊಂದು 10,000 ಕೊಡ್ಲಿಕ್ಕೆ ಕೊಡ್ತಾರ. ಒಬ್ಬ ಸ್ಟೂಡೆಂಟ್ 10,000 ಈ ತರ ತಗೊಂಡ್ರೆ ಎಷ್ಟು ಸ್ಟೂಡೆಂಟ್ ಅಂತ ತಗೊಂತಾರೆ? 10,000 ಆಕ್ಚುಲಿ 30,000 ತಗೊಂಡ್ರು ಒಬ್ಬ ಸ್ಟೂಡೆಂಟ್ ಇಂದ. ಸೊ ಹೆಂಗಾಗಿದೆ ಇದು ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಅನ್ಕೋ. ನೀವು ಈಗಲೇ ಅಂದ್ರೆ ಪ್ರಿಪೇರ್ ಇರಿ. ಅಂದ್ರೆ ಈಗ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಬಂದ ತಕ್ಷಣ ಅಡ್ಮಿಷನ್ ಆಗ್ತಿರ ಅಂತಂದ್ರೆ ಫೀಸ್ ಇರ್ಬೇಕು ನಿಮ್ಗೆ. ಯಾಕಂದ್ರೆ 1 ಟೈಮ್ ಅಷ್ಟೇ ಎಲ್ಲಾನು ಕೂಡ ಪೇಮೆಂಟ್ ಮಾಡ್ಬೇಕು. ಇದನ್ನ ನೀವು ಅನ್ಕೊಂಡಿರ್ತಾರ ಇದು ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ಬೋದಾ ಅಂತಂದು. ಈಗ BS ನರ್ಸಿಂಗ್ ಸ್ಟೂಡೆಂಟ್ ಇನ್ ಕೇಸ್ ಪ್ರೈವೇಟ್ ಕಾಲೇಜ್ ಒಳಗಡೆ ಸೀಟ್ ಸಿಕ್ಕರೆ ನೀವು ಆತರ ಏನಾದ್ರು ಇರ್ತದೆ, ಓಕೆ ನಡೀತದೆ. ಯಾಕಂದ್ರೆ ಅದು ಎಲ್ಲ ಕೂಡ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದು, ನೀವು ಕಾಲೇಜ್ ಒಳಗಡೆ ಫೀಸ್ ಕಟ್ತಾರೆ. ಬಟ್ ಇಂಜಿನಿಯರಿಂಗ್ ಕೋರ್ಸ್ ಹಂಗಿರಲ್ಲ. ನೀವು ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಪೇ ಇಲ್ಲೇ ಮಾಡ್ಕೊಂಡು ಹೋಗ್ಬೇಕು. ನೀವು ಅವ್ರ ಪೇಮೆಂಟ್ ಆಪ್ಷನ್ ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ, ಇಲ್ಲೇ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಬೇಕು, ಚಲನ್ ಎಲ್ಲ ಬರ್ತದ. ಅಥವಾ ನೀವು ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಕೂಡ ಇರ್ತದೆ. ಬಟ್ ಎಲ್ಲರೂ ಕೂಡ ಬ್ಯಾಂಕ್ ಪ್ರಿಫರ್ ಮಾಡೋದು. ನಾವು ಕೂಡ ಅದನ್ನೆಷ್ಟೇ ಹೇಳೋದು, ನಿಮ್ಗೆ ಬ್ಯಾಂಕ್ ಹೋಗ್ಬಿಟ್ಟು ಏನಪ್ಪ ಅಂದ್ರೆ ನೀವು ಚಲನ್ ಪೇಮೆಂಟ್ ಮಾಡಿಬಿಟ್ರೆ ಏನಾಗುತ್ತಾ ಅದ್ರದ್ದು ರೆಸಿಪ್ಟ್ ಬ್ಯಾಂಕ್ ಅವ್ರು ಕೊಟ್ಟಿರ್ತಾರೆ, ಅದನ್ನ ತಗೊಂಡೋಗಿ ಕಾಲೇಜ್ ಕೊಡ್ಬೇಕು. ಯಾರು ಇಂಜಿನಿಯರ್ ಸ್ಟೂಡೆಂಟ್. ಬಟ್ ಹಂಗಲ್ಲ, ನರ್ಸಿಂಗ್ ಸ್ಟೂಡೆಂಟ್ಗೆ ಇಲ್ಲೇ ಕನ್ಫರ್ಮೇಶನ್ ಸ್ಲಿಪ್ ಬರ್ತದೆ, ಅದ್ ತಗೊಂಡೋಗ್ಬಿಟ್ಟು ಕಾಲೇಜ್ಗೆ ಹೋಗಿ ಕೊಟ್ರೆ ಅವ್ರು ನಿಮ್ಗೆ ಲಾಸ್ಟ್ ಅಡ್ಮಿಷನ್ ಆರ್ಡರ್ ಆಗಿರೋದು ಕೊಡ್ತಾರೆ. ಸೊ ಡಿಫ್ರೆಂಟ್ ಆಗಿ ಏನಾದ್ರು ಅಂದ್ರೆ ಪೇಮೆಂಟ್ ಮಾಡೋ ಆಪ್ಷನ್ಸ್ ಇದೆ. ಅಂದ್ರೆ ಅಮೌಂಟ್ ಒಂದೇ ಟೈಮ್ ಕಟ್ಟಬೇಕು. ಓಕೆ, ನೀವು 1,50,000 ಇದೆಯೋ 1,60,000 ಇದೆಯೋ ಅದು ಮ್ಯಾಟರ್ ಅಲ್ಲ, ಅದನ್ನೆಲ್ಲ ಅಮೌಂಟ್ ಕೂಡ ಒಂದೇ ಟೈಮ್ ಪೇಮೆಂಟ್ ಮಾಡಬೇಕು. ನೀವು ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ತೀನಿ ಹಂಗಂತಂದ್ರೆ ನಡೆಯಲ್ಲ.
ಓಕೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಕಟ್ಟಕ್ಕೆ ಬರೋದೇ ಇಲ್ಲ ಅದು ಆಯ್ತಾ. ಸೊ ಇನ್ ಕೇಸ್ ಅಮೌಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಚಾಯ್ಸ್ 2 ಕೊಡೋರು. ಅದಕ್ಕೆ ಹೇಳ್ತಿರೋದು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ. ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗ್ತಾ ಚಾಯ್ಸ್ 2 ಕೊಡ್ಕೊಂಡು ಹೋಲ್ಡ್ ಇಟ್ಕೊಂಡು ಸೆಕೆಂಡ್ ರೌಂಡ್ ಹೋಗ್ರಿ. ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಬೆಟರ್ ಕಾಲೇಜು ಸಿಕ್ಕಾಗ ಅಮೌಂಟ್ ಕೂಡ ಇತ್ತಂದ್ರೆ ಅಡ್ಮಿಷನ್ ಆಗ್ಲೇಬೇಕಲ್ಲಿ. ಇಲ್ಲ ಅಂತಂದ್ರೆ ನೀವು ಕ್ಯಾನ್ಸಲ್ ಆಗುತ್ತದ. ಬಿ ಪ್ರಿಫರ್. ಓಕೆ, ಅಮೌಂಟ್ ರೆಡಿ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು.